ಹೆಲೋ ಗೈಸ್, ಇವತ್ತಿನ ಕ್ಲಾಸಲ್ಲಿ ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ SQL ಸೆಕೆಂಡ್ ಪ್ರೋಗ್ರಾಮ್ನ ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡಬೇಕಂತ ನೋಡೋಣ. ಸೊ ಕ್ವಶನ್ ಈ ರೀತಿ ಇದೆ: ಕ್ರಿಯೇಟ್ ಎ ಟೇಬಲ್ ಫಾರ್ ಹೌಸ್ ಹೋಲ್ಡ್ ಎಲೆಕ್ಟ್ರಿಸಿಟಿ ಬಿಲ್ ವಿತ್ ದಿ ಫಾಲೋಯಿಂಗ್ ಫೀಲ್ಡ್ಸ್ ಆ್ಯಂಡ್ ಎಂಟರ್ 10 ರೆಕಾರ್ಡ್ಸ್. ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಟೇಬಲ್ ಹೆಸರು ಬಂದು ಬೆಸ್ಕಾಮ್ ಅಂತ. ಸೊ ಈ ಟೇಬಲಲ್ಲಿ 10 ರೆಕಾರ್ಡ್ಸ್ ನಾವೇನು ಮಾಡಬೇಕಾಗತ್ತೆ, ಇನ್ಸರ್ಟ್ ಮಾಡಬೇಕಾಗತ್ತೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ MySQLಲ್ಲಿ ಟೇಬಲ್ ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟ್ ನಾವೇನು ಮಾಡಬೇಕು, ಡೇಟಾಬೇಸ್ನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲೊಂದು ಕಮ್ಯಾಂಡ್ ಇದೆ, ಕ್ರಿಯೇಟ್ ಡೇಟಾಬೇಸ್ ಸೆಕೆಂಡ್ ಅಂತ. ಸೊ ಇಲ್ಲಿ ಎಂಟ್ರ್ ಮಾಡ್ತೀನಿ, ಕ್ರಿಯೇಟ್ ಡೇಟಾಬೇಸ್ ನೇಮ್ ಬಂದುಬಿಟ್ಟು ನಾನು ಸೆಕೆಂಡ್ ಅಂತ ಕೊಟ್ಟಿದ್ದೀನಿ. ಯು ಕ್ಯಾನ್ ಗಿವ್ ಎನಿ ನೇಮ್ ಹಿಯರ್. ಸೊ ಎಂಟ್ರ್ ಮಾಡಿ, ಸೊ ಕ್ವೈರಿ ಓಕೆ ಅಂತ ಬಂದರೆ ಡೇಟಾಬೇಸ್ ಕ್ರಿಯೇಟ್ ಆಗಿದೆ ಅಂತ. ಕ್ರಿಯೇಟ್ ಆಗಿರೋಂಥ ಡೇಟಾಬೇಸ್ನ ನಾವು ನೆಕ್ಸ್ಟ್ ಏನು ಮಾಡಬೇಕು, ಯೂಸ್ ಮಾಡಬೇಕು. ಸೊ ಯೂಸ್ ಕಮಾಂಡ್ನ ಯೂಸ್ ಮಾಡ್ತೀನಿ. ಯೂಸ್ SECOND ಸೆಕೆಂಡ್ ಸೆಮಿಕೋಲನ್. ಸೊ ಇಲ್ಲಿ ಡೇಟಾಬೇಸ್ ನೇಮ್ ಏನಿದೆಯೋ ಅದೇ ಡೇಟಾಬೇಸ್ನ ನೇಮ್ನ ನಾವೇನು ಮಾಡಬೇಕಾಗತ್ತೆ, ಯೂಸ್ ಮಾಡಬೇಕಾಗತ್ತೆ. ಸೊ ಇಷ್ಟು ಟೈಪ್ ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ಸೆಮಿಕೋಲನ್ ಹಾಕಿಬಿಟ್ಟು ಎಂಟ್ರ್ ಮಾಡಿ. ಸೊ ಡೇಟಾಬೇಸ್ ಚೇಂಜ್ ಅಂತ ಬಂತು. ಸೊ ಇವಾಗ ನಾವೇನು ಮಾಡಬೇಕು, ಟೇಬಲ್ನ ಕ್ರಿಯೇಟ್ ಮಾಡಬೇಕು. ಒನ್ಸ್ ಡೇಟಾಬೇಸ್ ಕ್ರಿಯೇಟ್ ಮಾಡಿದ ಆದ ನಂತರ ನಾವೇನು ಮಾಡಬೇಕಾಗತ್ತೆ, ಟೇಬಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಟೇಬಲ್ ಹೆಸರು ಬಂದು ಬೆಸ್ಕಾಮ್ ಅಂತ ಇದೆ. ಸೊ ಅವರೇ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆಟ್ರಿಬ್ಯೂಟ್ಸ್ ಬಂದ್ಬಿಟ್ಟು 4 ಆಟ್ರಿಬ್ಯೂಟ್ಸ್ ಇದೆ. ಸೊ 4 ಆಟ್ರಿಬ್ಯೂಟ್ಸ್ಗೆ ಕರೆಸ್ಪಾಂಡಿಂಗು ಡೇಟಾ ಟೈಪ್ಸ್ ಇದೆ, ಮತ್ತು ಸೈಜ್ ಕೊಟ್ಟಿದ್ದಾನೆ, ಮತ್ತು ಕಾನ್ಸ್ಟೆಂಟ್ ಸಹ ಕೊಟ್ಟಿದ್ದಾನೆ. ಸೊ ಇಲ್ಲಿರೋಂತಹ ಡೇಟಾನ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಟೇಬಲ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿದೆ ಕಮ್ಯಾಂಡ್ ಕ್ರಿಯೇಟ್ ಟೇಬಲ್ ಅಂತ. ಸೊ ಕ್ರಿಯೇಟ್ ಟೇಬಲ್ ನೇಮ್ ಏನಂತ ಕೊಡಬೇಕು, ಬೆಸ್ಕಾಮ್ ಅಂತ. ಮತ್ತು ಬ್ರ್ಯಾಕೆಟ್ಸ್ ಓಪನ್ ಮಾಡಿ, ಯಾಕಂದರೆ ಟೇಬಲ್ನ ನಾವು ಕ್ರಿಯೇಟ್ ಮಾಡುವಾಗ ಆಟ್ರಿಬ್ಯೂಟ್ಸ್ನ ಪ್ಯಾರಂಥೆಸಿಸ್ ಒಳಗಡೆ ಏನು ಮಾಡ್ತೀವಿ, ಎನ್ಕ್ಲೋಸ್ ಮಾಡ್ತೀವಿ. ಫಸ್ಟ್ ಆಟ್ರಿಬ್ಯೂಟ್ ಇದೆ RR ನಂಬರ್ ಅಂತ. ಸೊ ಬ್ರ್ಯಾಕೆಟ್ಸ್ನ ಓಪನ್ ಮಾಡ್ತೀನಿ, RRNO ಸ್ಪೇಸ್ ಡೇಟಾ ಟೈಪ್ ಏನಿದೆ ವಾರ್ಕ್ಯಾರ್ ಅಂತ. ವಾರ್ಕ್ಯಾರ್ ಬ್ರ್ಯಾಕೆಟ್ಸ್ ಓಪನ್. ನೆಕ್ಸ್ಟ್ ಸೈಜ್ ಎಷ್ಟಿದೆ 10 ಅಂತಿದೆ, ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡ್ತೀನಿ. ಸೊ ಇದಕ್ಕೆ ಏನಾದರೂ ಕಾನ್ಸ್ಟೆಂಟ್ ಇದೆಯಾ, ಇಫ್ ಯು ಕ್ಯಾನ್ ಸಿ ಹಿಯರ್ ದೇರ್ ಇಸ್ ಎ ಕಾನ್ಸ್ಟೆಂಟ್ ಕಾಲ್ ಪ್ರೈಮರಿ ಕೀ. ಸೊ ಪ್ರೈಮರಿ ಕೀ ಅಂತ ಮೆನ್ಷನ್ ಮಾಡ್ತೀನಿ, ಪ್ರೈಮರಿ ಕೀ ಕಮ. ನೆಕ್ಸ್ಟು ಎರಡನೇ ಆಟ್ರಿಬ್ಯೂಟು ಕಸ್ಟ್ ನೇಮ್ ಅಂತಿದೆ. ಸೊ CUST ನೇಮ್ ಸ್ಪೇಸ್ ಡೇಟಾ ಟೈಪ್ ಏನಿದೆ ಕಸ್ಟ್ ನೇಮ್ಗೆ ವಾರ್ಕ್ಯಾರ್ ಅಂತಿದೆ. ಸೊ ವಾರ್ಕ್ಯಾರ್ ಆಫ್ ಸೈಜ್ ಎಷ್ಟಿದೆ 20 ಇದೆ. ಸೊ ಮೆನ್ಷನ್ ಇಟ್ 20. ಸೊ ಮತ್ತು ಇದಕ್ಕೆ ಕಾನ್ಸ್ಟೆಂಟ್ ಇದೆಯಾ, ನಾಟ್ ನಲ್ ಅಂತ ಕಾನ್ಸ್ಟೆಂಟ್ ಇದೆ. ಸೊ ಮೆನ್ಷನ್ ಮಾಡಿ ನಾಟ್ ನಲ್ ಅಂತ, ನಾಟ್ ನಲ್ ಕಮ. ನೆಕ್ಸ್ಟ್ ಮೂರನೇ ಆಟ್ರಿಬ್ಯೂಟು ಬಿಲ್ ಡೇಟ್ ಅಂತಿದೆ. ಸೊ ಬಿಲ್ ಡೇಟ್ ಸ್ಪೇಸ್ ಇಲ್ಲ, ಬಿಲ್ ಡೇಟ್ಗೆ ಸ್ಪೇಸ್ ಇಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈ ಒಂದು ಬಿಲ್ ಡೇಟ್ಗೆ ಡೇಟಾ ಟೈಪ್ ಬಂದ್ಬಿಟ್ಟು ಡೇಟ್ ಅಂತಿದೆ. ಸೊ ನಾನು ಬಿಲ್ ಡೇಟ್ ಅಂತ ಮೆನ್ಷನ್ ಮಾಡಿ ಡೇಟಾ ಟೈಪ್ ಏನಂತ ಹಾಕ್ತೀನಿ, ಡೇಟ್ ಅಂತ ಹಾಕ್ತೀನಿ ಕಮ. ನೆಕ್ಸ್ಟ್ ಹಾಗೆ ನೋಡಿದ್ರೆ ಯೂನಿಟ್ಸ್ ಅಂತ ಒಂದು ಆಟ್ರಿಬ್ಯೂಟ್ ಇದೆ, ಅದಕ್ಕೆ ಡೇಟಾ ಟೈಪ್ ಬಂದು ಇಂಟ್ ಅಂತಿದೆ. ಸೊ ಯೂನಿಟ್ಸ್ ಡೇಟಾ ಟೈಪ್ ಬಂದು ಏನಂತಿದೆ, ಇಂಟ್ ಅಂತಿದೆ. ಸೊ ಬ್ರ್ಯಾಕೆಟ್ಸ್ ಓಪನ್. ಸೈಜ್ ನೋಡಿ ಇಲ್ಲಿ ಎಷ್ಟಿದೆ, 4 ಅಂತಿದೆ ಸೈಜು, ಬ್ರ್ಯಾಕೆಟ್ಸ್ ಕ್ಲೋಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಟಾರ್ಟಿಂಗಲ್ಲಿ ಇಲ್ಲಿ ನಾವು ಟೇಬಲ್ ಕ್ರಿಯೇಟ್ ಮಾಡುವಾಗ ಪ್ಯಾರಂಥೆಸಿಸ್ನ ಓಪನ್ ಮಾಡಿದ್ವಿ. ಲಾಸ್ಟಲ್ಲಿ ಏನು ಮಾಡಬೇಕು, ಕಂಪಲ್ಸರಿ ಪ್ಯಾರಂಥೆಸಿಸ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಸೆಮಿಕೋಲನ್ ಹಾಕಿ. ಸೊ ಎಂಟ್ರ್ ಮಾಡೋ ಮುಂಚೆ ಒಂದು ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿದೆಯಾ, ಬ್ರ್ಯಾಕೆಟ್ಸ್ ಕರೆಕ್ಟಾಗಿ ಓಪನ್ ಆಗಿದೆಯಾ. ಸೊ ಮತ್ತು ಈ ಸೆಪರೇಷನ್ಸ್ ಕಾಮಾಸ್ ಕರೆಕ್ಟಾಗಿ ಹಾಕಿದ್ದೀರಾ, ಇವೆಲ್ಲ ನೋಡ್ಕೊಂಡಿದ್ದಾದಮೇಲೆ ನಿಮಗೆ ನೀವು ಟೈಪ್ ಮಾಡಿರೋಂತಹ ಕಮ್ಯಾಂಡ್ ಕರೆಕ್ಟಾಗಿ ಟೈಪ್ ಮಾಡಿದೆಯಾ ಅನಿಸಿದಾಗ ಸೊ ಕೀಬೋರ್ಡಲ್ಲಿ ಏನು ಮಾಡಿ, ಎಂಟರ್ ಕ್ಲಿಕ್ ಮಾಡಿ. ಸೊ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ, ಕ್ವೈರಿ ಓಕೆ ಅಂತ ಬರುತ್ತೆ. ಕ್ವೈರಿ ಓಕೆ ಅಂತ ಬಂದಿದೆ ಅಂದರೆ ಅರ್ಥ ಏನು ಸರ್ ಅಂದರೆ ಟೇಬಲ್ ಇವಾಗ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಓಕೆ. ಸೊ ನೆಕ್ಸ್ಟ್ ಏನು ಹೇಳ್ತಾವನೆ, 10 ರೆಕಾರ್ಡ್ಸ್ ನಾವೇನು ಮಾಡಬೇಕು, ಇನ್ಸರ್ಟ್ ಮಾಡಬೇಕು. ನಾನೊಂದು 4 ರೆಕಾರ್ಡ್ಸ್ ಯಾವ ಥರ ಇನ್ಸರ್ಟ್ ಮಾಡಬೇಕಂತ ನೋಡ್ತೀನಿ ಇದರಲ್ಲಿ. ಸೊ ಇನ್ಸರ್ಟ್ ಮಾಡಬೇಕಂದ್ರೆ ನಮಗೆ ಇನ್ಸರ್ಟ್ ಕಮ್ಯಾಂಡ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಮಾಡ್ತೀನಿ ನೋಡಿ, ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಏನಿದೆ ಬೆಸ್ಕಾಮ್ ಅಂತ, BESCOM ಬೆಸ್ಕಾಮ್. ಇದರಲ್ಲಿ ಏನು ಇನ್ಸೆಟ್ ಮಾಡಬೇಕು, ವ್ಯಾಲ್ಯೂಸ್ನ ಇನ್ಸೆಟ್ ಮಾಡಬೇಕು. ಸೊ ಪ್ಯಾರಂಥೆಸಿಸ್ನ ಓಪನ್ ಮಾಡ್ತೀನಿ ನೋಡಿ, ಇಲ್ಲಿ ಫಸ್ಟ್ ಏನಿದೆ RR ನಂಬರ್ಗೆ ಸೊ ಅವ್ರು ಕೊಟ್ಟಿರುವಂತಹ ಟೈಪ್ ಬಂದುಬಿಟ್ಟು ವಾರ್ಕ್ಯಾರೋ ವೇರಿಯಬಲ್ ಕ್ಯಾರೆಕ್ಟರ್ ಅಂತ. ಅಂದರೆ ಇಟ್ ಟೇಕ್ಸ್ ಬೋತ್ ನಂಬರ್ ಆ್ಯಂಡ್ ಕ್ಯಾರೆಕ್ಟರ್. ಸೊ ಇಟ್ ಶುಡ್ ಬಿ ಎನ್ಕ್ಲೋಸ್ಡ್ ಇನ್ ಸಿಂಗಲ್ ಕೋಟ್ಸ್. ನಾನು ಏನು ಮಾಡ್ತೀನಿ, ಸಿಂಗಲ್ ಕೋಟ್ಸ್ ಓಪನ್ ಮಾಡ್ತೀನಿ, B101 ಅಂತ ಹಾಕ್ತೀನಿ, ಸಿಂಗಲ್ ಕೋಟ್ಸ್ ಕ್ಲೋಸ್ ಮಾಡ್ತೀನಿ, ಕಾಮ ಹಾಕ್ತೀನಿ. ಯಾಕಂದರೆ ಒಂದು ಆಟ್ರಿಬ್ಯೂಟ್ಗೆ ಮತ್ತು ಇನ್ನೊಂದು ಆಟ್ರಿಬ್ಯೂಟ್ಗೆ ಎರಡಕ್ಕೂ ಏನಿರಬೇಕು, ಕಾಮ ಸಪ್ರೇಷನ್ ಇರಬೇಕು. ಸೊ ಇವಾಗ ನಾನು ಎಂಟ್ರ್ ಮಾಡ್ತಿರುವಂತಹ ವ್ಯಾಲ್ಯೂ ಸಹ B101 ಅನ್ನೋದು ಫಸ್ಟ್ ಆಟ್ರಿಬ್ಯೂಟ್ ಆಗಿದೆ, RR ನಂಬರ್ ಅಂತ, ಅದರಲ್ಲಿ ಏನಾಗುತ್ತೆ, ಸ್ಟೋರ್ ಆಗುತ್ತೆ. ಸೊ ನೆಕ್ಸ್ಟ್ ಎರಡನೇದೇನಿದೆ, ಸೊ ಕಸ್ಟ್ ನೇಮ್ ಅಂತಿದೆ. ಯು ಕ್ಯಾನ್ ಗಿವ್ ಎನಿ ನೇಮ್, ನಾನು ಸುರೇಶ್ ಅಂತ ಕೊಡ್ತೀನಿ, ಸಿಂಗಲ್ ಕೋಟ್ಸ್ ಕ್ಲೋಸ್ ಕಾಮ. ಅದೇ ರೀತಿಯಾಗಿ ಮೂರನೇದು ನೋಡಿದ್ರೆ ಬಿಲ್ ಡೇಟ್ ಅಂತಿದೆ. ಡೇಟ್ಗೆ ಇದು ನೆನ್ಪಿಟ್ಕೊಳ್ಳಿ, ಡೇಟ್ಗೆ ಫಾರ್ಮ್ಯಾಟ್ ಬಂದು ಸೊ ಫಸ್ಟ್ ಇಯರ್ ಮೆನ್ಷನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸಿಂಗಲ್ ಕೋಟ್ಸ್ ಓಪನ್ ಮಾಡಿ, ಇಯರ್ ಬಂದು 2024-12-15 ಸಿಂಗಲ್ ಕೋಟ್ಸ್ ಕ್ಲೋಸ್ ಕೊಡ್ತೀನಿ. ಸೊ ದಿಸ್ ಈಸ್ ದಿ ಡೇಟ್ ಫಾರ್ಮ್ಯಾಟ್ ವಿಚ್ ವಿ ಹ್ಯಾವ್ ಟು use while doing MySQL programs.
ನೆಕ್ಸ್ಟ್ ಲಾಸ್ಟಲ್ಲಿ ಯೂನಿಟ್ಸ್ ಅಂತ ಕೊಟ್ಟಿದ್ದಾನೆ, ನಾನು 98 ಯೂನಿಟ್ಸ್ ಅಂತ ಕೊಡ್ತೀನಿ ನೋಡಿ. ಇದಕ್ಕೆ ಡೇಟಾ ಟೈಪ್ ಬಂದುಬಿಟ್ಟು ಇಂಟ್ ಅಂತಿದೆ. ಸೊ ಇಂಟೀಜರ್ ಏನಾದರೂ ಇದೆಯಂದರೆ ಒಂದು ಆಟ್ರಿಬ್ಯೂಟ್ಗೆ ಡೇಟಾ ಟೈಪು, ಸೊ ಆ ಒಂದು ಆಟ್ರಿಬ್ಯೂಟ್ನ ವ್ಯಾಲ್ಯೂಸ್ನ ನಾವೇನು ಮಾಡಲ್ಲ, ಸಿಂಗಲ್ ಕೋಟ್ಸಲ್ಲಿ ಎನ್ಕ್ಲೋಸ್ ಮಾಡಲ್ಲ. ಬೇರೆದು ವಾರ್ಕ್ಯಾರ್ ಅಂತಿದ್ರೂ ಸಿಂಗಲ್ ಕೋಟ್ಸಲ್ಲಿ ಎನ್ಕ್ಲೋಸ್ ಮಾಡ್ತೀವಿ, ಡೇಟ್ ಅಂತಿದ್ರೂ ಸಿಂಗಲ್ ಕೋಟ್ಸಲ್ಲಿ ಎನ್ಕ್ಲೋಸ್ ಮಾಡ್ತೀವಿ. ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡ್ತೀನಿ, ಸೆಮಿಕ್ರೋನ್ ಹಾಕ್ತೀನಿ, ಒಂದ್ಸತಿ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊತೀನಿ ಕರೆಕ್ಟಾಗಿದೆಯಲ್ವ ಅಂತ, ದೆನ್ ಐ ವಿಲ್ ಎಂಟರ್. ಸೊ ನೆಕ್ಸ್ಟ್ ಅಪ್ವರ್ಡ್ ಆರೋ ಯೂಸ್ ಮಾಡಿಕೊಂಡು ರೀಸೆಂಟಾಗಿ ನಾವು ಟೈಪ್ ಮಾಡಿರೋಂಥ ಕಮ್ಯಾಂಡ್ನ ಓಪನ್ ಮಾಡ್ಕೋಬೋದು. B102 ಇಲ್ಲಿ ಸುರೇಶ್ ಇರೋದನ್ನು ಯು ಕ್ಯಾನ್ ಗಿವ್ ಹರೀಶ್ ಅಂತ ಕೊಡಿ. ಸೊ ಇಲ್ಲಿ ಡೇಟ್ ಇದೆ, ಡೇಟ್ ಯು ಕ್ಯಾನ್ ಗಿವ್ ಯುವರ್ ವಿಶ್, ಇಷ್ಟೇ ಕೊಡಬೇಕಂತೇನಿಲ್ಲ. 98 ಇತ್ತು, 198 ಕೊಡ್ತೀನಿ, ಎಂಟ್ರ್ ಮಾಡ್ತೀನಿ. ಸೊ 2 ರೆಕಾರ್ಡ್ಸ್ ಏನಾಯ್ತು ಇವಾಗ ಇನ್ಸರ್ಟ್ ಆಯಿತು. ಹೇಗೆ ಗೊತ್ತಾಗುತ್ತೆ ರೆಕಾರ್ಡ್ ಇನ್ಸರ್ಟ್ ಆಗಿದೆ ಇಲ್ವ ಅಂತ? ಇಲ್ಲಿ ಈ ರೀತಿ ಏನಾದರೂ ಕ್ವೈರಿ ಓಕೆ ಅಂತ ಬಂದಿದೆ ಅಂದರೆ, ಸೊ ದಟ್ ಪರ್ಟಿಕ್ಯುಲರ್ ರೆಕಾರ್ಡ್ ಈಸ್ ಇನ್ಸರ್ಟ್ ಇನ್ ಟು ದಿ ಟೇಬಲ್. ವಿಚ್ ಟೇಬಲ್? ಬೆಸ್ಕಾಮ್ ಟೇಬಲ್. ಸೊ ಇನ್ನೊಂದು ರೆಕಾರ್ಡ್ನ ಇನ್ಸರ್ಟ್ ಮಾಡ್ತೀನಿ. ಐ ವಿಲ್ ಗಿವ್ 5, ಇಲ್ಲಿ ಕುಮಾರ್, ದೆನ್ ದಿಸ್ ಒನ್ 3 ಕೊಡಿ, ಪರವಾಗಿಲ್ಲ, 18, ಇದು ಒಂದು 78 ಕೊಡಿ, ಎಂಟರ್ ಮಾಡಿ. ನೆಕ್ಸ್ಟು B105 7, ಕುಮಾರ್ ಇರೋದು ರಮೇಶ್ ಮಾಡಿ. ಸೊ ನಿಮ್ಮ ಇಷ್ಟ, ನಿಮ್ಗೆ ಇಷ್ಟ ಬಂದಿರೋಂತಹ ನೇಮ್ಸ್ನ ಕೊಡ್ಬೋದು, ಇದೇ ಕೊಡಬೇಕು ಅದೇ ಕೊಡಬೇಕಂತ ಏನಿಲ್ಲ. ಸೊ ಇದನ್ನು 150 ಮಾಡ್ತೀನಿ, ಎಂಟರ್ ಮಾಡ್ತೀನಿ ನೋಡಿ. 4 ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ. ಕ್ವೈರಿ ಓಕೆ ಅಂತ ಬಂದಿದೆ, ಪ್ರತಿಯೊಂದು ಕಮ್ಯಾಂಡ್ಗೂ ಕ್ವೈರಿ ಓಕೆ ಅಂತ ಬಂದಿದೆ. ಕ್ವೈರಿ ಓಕೆ ಅಂತ ಬಂದರೆ ಮಾತ್ರ ನಾವು ಟೈಪ್ ಮಾಡಿರುವಂತಹ ಕಮ್ಯಾಂಡು ಕರೆಕ್ಟಾಗಿದೆ ಅಂತ. ಯಾಕಂದರೆ ಜಾಸ್ತಿ ಜನ ಮಕ್ಳು ಏನು ಮಾಡ್ತಾರೆ, ಸೊ ಕಮ್ಯಾಂಡ್ನ ಟೈಪ್ ಮಾಡಿಬಿಡ್ತಾರೆ, ಎಂಟ್ರ್ ಮಾಡ್ತಾರೆ, ಸೊ MySQL ಅಂತ ಬರುತ್ತೆ, ಎರರ್ ಅಂತ ಬರುತ್ತೆ, ಅವ್ರು ಮಾಡ್ತಾನೇ ಹೋಗ್ತಾರೆ. ಸೊ ಆ ರೆಕಾರ್ಡ್ ಏನಾಗ್ತಿರಲ್ಲ, ಇನ್ಸರ್ಟ್ ಆಗ್ತಿರಲ್ಲ. ಸೊ ನಾವು ಏನು ನೋಡ್ಕೋಬೇಕು ಇದರಲ್ಲಿ, ಫಸ್ಟು ಕ್ವೈರಿ ಓಕೆ ಅಂತ ಬರ್ತಾ ಇದೆಯಲ್ವ ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡೋಣ, ವ್ಯೂ ದಿ ಸ್ಟ್ರಕ್ಚರ್ ಆಫ್ ದಿ ಟೇಬಲ್. ನಾವೇನು ಟೇಬಲ್ ಕ್ರಿಯೇಟ್ ಮಾಡಿದ್ವಲ್ಲ, ಈ ಕಮ್ಯಾಂಡ್ನ ಯೂಸ್ ಮಾಡ್ಕೊಂಡು, ಇಲ್ಲಿದೆ, ಈ ಕಮ್ಯಾಂಡ್ನ ಯೂಸ್ ಮಾಡಿಕೊಂಡು, ಕ್ರಿಯೇಟ್ ಕಮ್ಯಾಂಡ್ನ ಯೂಸ್ ಮಾಡ್ಕೊಂಡು ನಾವು ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಆ ಟೇಬಲ್ದು ಡಿಸ್ಕ್ರಿಪ್ಷನ್ ಹೇಗಿದೆ ಅಂತ ನೋಡೋಣ. ಅದಕ್ಕೆ ಒಂದು ಕಮ್ಯಾಂಡ್ ಇದೆ, DESC ಅಂತ, ಡಿಸ್ಕ್ರೈಬ್ ಸ್ಪೇಸ್ ಟೇಬಲ್ ನೇಮ್ ಬಂದು ಬೆಸ್ಕಾಮ್ ಸೆಮಿಕೋಲನ್, ಡಿಸ್ಕ್ರೈಬ್ ಟೇಬಲ್ ನೇಮ್ ಸೆಮಿಕೋಲನ್ ಒಂದು ಸಿಂಟ್ಯಾಕ್ಸು. ಸೊ DESC ಅನ್ನೋದಲ್ಲಿ ಕೀವರ್ಡ್ ಆಗಿರುತ್ತೆ, ಬೆಸ್ಕಾಮ್ ಅನ್ನೋದೇನೋ ಐಡೆಂಟಿಫೈರು, ಟೇಬಲ್ ನೇಮ್ ಅದು. ಎಂಟ್ರ್ ಮಾಡ್ತೀನಿ ನೋಡಿ, ಔಟ್ಪುಟ್ ಬಂತು ಏನಂತ. ಸೊ ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ದಿ ಟೇಬಲ್ ವಿಚ್ ಐ ಹ್ಯಾವ್ ಕ್ರಿಯೇಟೆಡ್. ಟೇಬಲ್ ಹೆಸರು ಏನಿದೆ ಬೆಸ್ಕಾಮು, ಅದ್ರಲ್ಲಿ ನೋಡಿ RR ನಂಬರ್ ಇತ್ತು ಆಟ್ರಿಬ್ಯೂಟು, ವಾರ್ಕ್ಯಾರ್ ಆಫ್ 10 ಇದೆ, ಮತ್ತು ಪ್ರೈಮರಿ ಕೀ ಇದೆ ಕಾನ್ಸ್ಟೆಂಟು. ಹಾಗೆ ನೋಡಿದ್ರೆ ಕಸ್ಟ್ ನೇಮು ವಾರ್ಕ್ಯಾರ್ ಆಫ್ 20. ಸೊ ಅದೇ ರೀತಿ ಬಿಲ್ ಡೇಟು, ಯೂನಿಟ್ಸು, ಇವೆಲ್ಲನೂ ಒಂದು ಟೇಬಲ್ ಹೇಗಿದೆ, ಅದರ ಸ್ಟ್ರಕ್ಚರ್ ಹೇಗಿದೆ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡಿ, 3ನೇ ಕ್ವಶನು, ಲಿಸ್ಟ್ ಆಲ್ ದಿ ರೆಕಾರ್ಡ್ಸ್ ಅಂತ ಕೊಟ್ಟಿದ್ದಾನೆ. ಸೊ ನಾವು ಇನ್ಸರ್ಟ್ ಏನು ಮಾಡಿದ್ದೀವಿ, 4 ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿದ್ದೀವಿ. ಯಾವ ಟೇಬಲಲ್ಲಿ? ಬೆಸ್ಕಾಮ್ ಟೇಬಲಲ್ಲಿ. ಸೊ ಎಲ್ಲ ರೆಕಾರ್ಡ್ಸ್ನ ಏನು ಮಾಡಿ ಡಿಸ್ಪ್ಲೇ ಮಾಡಿ ಅಂತ ಕೊಟ್ಟಿದ್ದಾನೆ, ಲಿಸ್ಟ್ ಮಾಡಿ ಅಂತ ಕೊಟ್ಟಿದ್ದಾನೆ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್, ಟೇಬಲ್ ನೇಮ್ ಏನೋ ಬೆಸ್ಕಾಮ್ ಸೆಮಿಕೋಲನ್ ಹಾಕ್ತೀನಿ, ಎಂಟರ್ ಮಾಡ್ತೀನಿ ನೋಡಿ. 4 ರೆಕಾರ್ಡ್ಸ್ ಬಂತು, B101, B102, B105, B107. ದಿಸ್ ಈಸ್ ದಿ ಔಟ್ಪುಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಈ ಒಂದು ಪ್ರೋಗ್ರಾಮ್ದು ನಾವೇನು 4 ರೆಕಾರ್ಡ್ಸ್ ಇನ್ಸರ್ಟ್ ಮಾಡಿದ್ದೀವೋ ಆ 4 ರೆಕಾರ್ಡ್ಸು ಟೇಬಲ್ ಒಳಗಡೆ ಸ್ಟೋರ್ ಆಗಿದೆ. ಅದನ್ನು ನಾವೇನು ಮಾಡಿದ್ದೀವಿ, ಈಗ ಡಿಸ್ಪ್ಲೇ ಮಾಡಿದ್ದೀವಿ. ನೆಕ್ಸ್ಟ್ ಹಾಗೆ ನೋಡಿದ್ರೆ 4th ಕ್ವಶನ್ ನೋಡಿ, ಇದು ಈಗ ಆಲ್ರೆಡಿ ಟೇಬಲ್ ಕ್ರಿಯೇಟ್ ಆಗಿಬಿಟ್ಟಿದೆ. ಟೇಬಲಲ್ಲಿ ಎಷ್ಟು ಆಟ್ರಿಬ್ಯೂಟ್ಸ್ ಇದೆ? 4 ಆಟ್ರಿಬ್ಯೂಟ್ಸ್ ಇದೆ, 1 2 3 4, RR ನಂಬರ್, ಕಸ್ಟ್ ನೇಮ್, ಬಿಲ್ ಡೇಟ್, ಯೂನಿಟ್ಸ್ ಅಂತ. ಈ ಒಂದು ಆಲ್ರೆಡಿ ಕ್ರಿಯೇಟ್ ಆಗಿರುವಂಥ ಟೇಬಲಲ್ಲಿ ನಾನೇನು ಮಾಡಬೇಕು, ಹೊಸದಾಗಿ ಫೀಲ್ಡ್ಸ್ನ ಆ್ಯಡ್ ಮಾಡಬೇಕಂದ್ರೆ ಆಟ್ರಿಬ್ಯೂಟ್ಸ್ನ ಆ್ಯಡ್ ಮಾಡಬೇಕು. ಯಾವ ಆಟ್ರಿಬ್ಯೂಟ್ನ ಆ್ಯಡ್ ಮಾಡಬೇಕಂದ್ರೆ, ಸೊ ಬಿಲ್ ಅಮೌಂಟ್ ಅಂತ ಒಂದು ಆಟ್ರಿಬ್ಯೂಟ್ನ ನಾನು ಏನು ಮಾಡಬೇಕು, ಆ್ಯಡ್ ಮಾಡಿ ಅಂತ ಕೊಟ್ಟಿದ್ದಾನೆ. ಸೊ ಆಲ್ಟರ್ ಕಮ್ಯಾಂಡ್ನ ಯೂಸ್ ಮಾಡ್ಕೊತೀನಿ. ಆಲ್ಟರ್, ಸೊ ಟೈಪ್ ಹಿಯರ್ ಆಲ್ಟರ್ ಟೇಬಲ್ ನೇಮ್ ಇಸ್ ಬೆಸ್ಕಾಮ್. ಅದರಲ್ಲಿ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಯಾವುದನ್ನು ಆ್ಯಡ್ ಮಾಡಬೇಕು, ಬಿಲ್ ಅಮೌಂಟ್ನ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ, ಬಿಲ್ ಅಮೌಂಟ್ ಅಂತಲೇ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಡೇಟಾ ಟೈಪ್ ಏನಂತ ಕೊಡ್ತೀನಿ, ಫ್ಲೋಟ್ ಬ್ರ್ಯಾಕೆಟ್ಸ್ ಓಪನ್. ಸೊ ಇದರಲ್ಲಿ 7,2 ಅಂತ ಕೊಟ್ಟಿದ್ದಾನೆ, ಬ್ರ್ಯಾಕೆಟ್ಸ್ ಕ್ಲೋಸ್ ಸೆಮಿಕೋಲನ್, ಎಂಟರ್ ಮಾಡ್ತೀನಿ. ಏನಂತ ಬಂತು, ಕ್ವೈರಿ ಓಕೆ ಅಂತ ಬಂತು. ಸೊ ಈ ಒಂದು ಟೇಬಲ್ ಏನು ನಾವು ಕ್ರಿಯೇಟ್ ಮಾಡಿದ್ದೀವಲ್ಲ, ಅದರಲ್ಲಿ 4 ಆಟ್ರಿಬ್ಯೂಟ್ಸ್ ಇತ್ತು ಫಸ್ಟಲ್ಲಿ ಟೇಬಲ್ ಕ್ರಿಯೇಟ್ ಮಾಡುವಾಗ. ಇವಾಗ ಹೊಸ 2 ಆಟ್ರಿಬ್ಯೂಟ್ಸ್ ನಾನು ಏನು ಮಾಡಿದ್ದೀನಿ, ಇದರಲ್ಲಿ ಒಂದು ಆಟ್ರಿಬ್ಯೂಟ್ನ ಏನು ಮಾಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ಸೊ 4 ಇದ್ದಿದ್ದು ಆಟ್ರಿಬ್ಯೂಟ್ಸ್ ಇವಾಗ ಎಷ್ಟಾಗುತ್ತೆ, 5 ಆಗುತ್ತೆ. ಕ್ವೈರಿ ಓಕೆ ಅಂತ ಬಂದಿದೆ, ವಿಚ್ ಮೀನ್ಸ್ ದಟ್ ದಿಸ್ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್ ಈಸ್ ಸಕ್ಸಸ್ಫುಲಿ ಆ್ಯಡೆಡ್ ಇನ್ ಟು ದಿಸ್ ಟೇಬಲ್ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಕಾಂಪ್ಯೂಟ್ ದಿ ಬಿಲ್ ಅಮೌಂಟ್ ಫಾರ್ ಈಚ್ ಕನ್ಸ್ಯೂಮರ್ ಆ್ಯಸ್ ಪರ್ ದಿ ಫಾಲೋಯಿಂಗ್ ರೂಲ್ಸ್. ಪ್ರತಿಯೊಬ್ಬ ಕಸ್ಟಮರ್ಗೂ
ಅವ್ನು ಏನು ಮಾಡಿ ಈ ರೂಲ್ಸ್ ಬೇಸ್ ಮೇಲೆ ಬಿಲ್ ಅಮೌಂಟ್ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೊಟ್ಟಿದ್ದಾನೆ. ಏನಂದರೆ ರೂಲ್ಸು, ಮಿನಿಮಮ್ ಅಮೌಂಟ್ ಬಂದುಬಿಟ್ಟು ₹100 ಮೀನ್ಸ್ ಇವನು ಕರೆಂಟ್ನ ಕನ್ಸ್ಯೂಮ್ ಮಾಡಲಿ ಮಾಡದಿರೇ ಇರಲಿ, ಸೊ ಅವ್ರಿಗೆಲ್ರಿಗೂ ಪ್ರತಿಯೊಬ್ಬ ಕಸ್ಟಮರ್ಗೂ ಮಿನಿಮಮ್ ಚಾರ್ಜ್ ಎಷ್ಟಿರುತ್ತೆ, ₹100 ಇರುತ್ತೆ. ಮತ್ತು ಎರಡನೇದು ಹೇಳ್ತಾನೆ, ಏನಂತ ಹೇಳ್ತಾನೆ ಇಲ್ಲಿ, ಫಾರ್ ಫಸ್ಟ್ 100 ಯೂನಿಟ್ಸ್ ₹7.50 ಪರ್ ಯೂನಿಟ್. ಅಂದರೆ ಒಂದು ಯೂನಿಟ್ಗೆ ₹7.50 ಚಾರ್ಜ್ ಆಗಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಯಾರಾದರೂ ಒಂದು 70 ಯೂನಿಟ್ಸ್ ಏನಾದರೂ ಕನ್ಸ್ಯೂಮ್ ಮಾಡಿದ್ದಾರೆ ಅಂದರೆ ಅವನಿಗೆ ಎಷ್ಟು ರೂಪಾಯಿ ಬೀಳುತ್ತಂದರೆ ₹100 ಮಿನಿಮಮ್ ಚಾರ್ಜು. ಅದ್ರ ಜೊತೆಗೆ ಅವ್ನು ಏನು 70 ಯೂನಿಟ್ಸ್ ಕನ್ಸ್ಯೂಮ್ ಮಾಡಿದ್ದಾನಲ್ಲ, ಆ 70 ಯೂನಿಟ್ಸ್ಗೆ ಒಂದು ಯೂನಿಟ್ಗೆ ₹7.50 ಏನಾಗುತ್ತೆ, ಸೊ ಚಾರ್ಜ್ ಆಗುತ್ತೆ. ಮತ್ತು ಇನ್ನೊಂದು ಹೇಳ್ತಾವನೆ, ಏನಂತ ಹೇಳ್ತಾನು, ಫಾರ್ ದಿ ಅಬೋವ್ 100 ಯೂನಿಟ್ಸ್ ₹850 ಪರ್ ಯೂನಿಟ್ ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಅಂದರೆ ಯಾರೆಲ್ಲ 100 ಯೂನಿಟ್ಸ್ಗಿಂತ ಜಾಸ್ತಿ ಯೂಸ್ ಮಾಡಿರ್ತಾರೋ ಅವ್ರಿಗೆ ಎಷ್ಟು ಚಾರ್ಜ್ ಮಾಡಬೇಕಂತ ಹೇಳ್ತಾನೆ, ₹8.50. ಬಟ್ ಕಂಡೀಷನ್ ಏನಂದರೆ ಇಲ್ಲಿ 100 ಯೂನಿಟ್ಸ್ ಒಳಗಡೆ ಏನಾದರೂ ಕನ್ಸ್ಯೂಮ್ ಮಾಡಿದರೆ ₹7.50, 100 ಮೇಲೆ ಯೂಸ್ ಮಾಡಿದರೆ ಕನ್ಸ್ಯೂಮ್ ಮಾಡಿದರೆ ₹8.50 ಏನಾಗುತ್ತೆ, ಚಾರ್ಜ್ ಆಗುತ್ತೆ. ಇವಾಗ ಯಾರಾದರೂ 120 ಯೂನಿಟ್ಸ್ ಯಾರಾದರೂ ಕನ್ಸ್ಯೂಮ್ ಮಾಡಿದ್ದಾರೆ ಅಂದರೆ ಆ 120 ಯೂನಿಟ್ಸಲ್ಲಿ ಫಸ್ಟ್ 100 ಯೂನಿಟ್ಸ್ಗೆ ಮಾತ್ರ ₹7.50 ಬೀಳುತ್ತೆ. ಇನ್ನು ಉಳಿದಿರೋ 20 ಮಿನಿಟ್ಸ್ ಇದೆಯಲ್ಲ, ಎಕ್ಸ್ಟ್ರಾ 100 ಆದಮೇಲೆ ಆ 20 ಯೂನಿಟ್ಸ್ಗೆ ಮಾತ್ರ ₹8.50 ಅಂತ ಚಾರ್ಜ್ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು, ಜಾಸ್ತಿ ನಮ್ಮ ಮಕ್ಕಳೆಲ್ಲ ಕನ್ಫ್ಯೂಸ್ ಮಾಡ್ಕೊತಾರೆ. ಸೊ ನೋಡೋಣ, ಕಮೆಂಟ್ ಇಲ್ಲಿದೆ, ಅಪ್ಡೇಟ್ ಅದನ್ನು ಬೆಸ್ಕಾಮ್ನ ಏನು ಮಾಡಬೇಕು, ಅದರಲ್ಲಿ ಸೆಟ್ ಮಾಡಬೇಕು. ಯಾವುದನ್ನು ಸೆಟ್ ಮಾಡಬೇಕು, ಬಿಲ್ ಅಮೌಂಟ್ ಈಸ್ ಈಕ್ವಲ್ಸ್ ಏನಂತ ಮಾಡಬೇಕು, ಎಲ್ರಿಗೂ ಮಿನಿಮಮ್ ಚಾರ್ಜ್ ಎಷ್ಟು, ₹100 ಪ್ಲಸ್ ಯೂನಿಟ್ಸ್ ಇಂಟು ₹7.50. ಸೊ ಒಂದು ಯೂನಿಟ್ಗೆ ಎಷ್ಟು ರೂಪಾಯಿ ಚಾರ್ಜ್ ಮಾಡಬೇಕು, ₹7.50 ಅಂತ. ಯಾರಿಗೆ ವೇರ್ ಯೂನಿಟ್ಸ್ ಈಸ್ ಲೆಸ್ ದ್ಯಾನ್ ಈಸ್ ಈಕ್ವಲ್ಸ್ ಟು 100, ಯಾರೆಲ್ಲ 100 ಅಥವಾ ಅದಕ್ಕಿಂತ ಕಮ್ಮಿ ಯೂನಿಟ್ಸ್ ಕನ್ಸ್ಯೂಮ್ ಮಾಡಿದಾರೋ ಅಂಥವ್ರಿಗೆ ₹7.50 ಅಂತ ಚಾರ್ಜ್ ಮಾಡಬೇಕು. ಪ್ಲಸ್ ₹100 ಏನಾಗುತ್ತೆ, ಮಿನಿಮಮ್ ಚಾರ್ಜ್ ಆಗುತ್ತೆ. ಸೊ ಅದೇ ರೀತಿ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಅವನೇನು ಹೇಳ್ತಾನೆ, ಇನ್ನೊಂದು ಕಂಡೀಷನು, ಯಾರೆಲ್ಲ 100ಗಿಂತ ಜಾಸ್ತಿ ಕನ್ಸ್ಯೂಮ್ ಮಾಡಿರ್ತಾರಲ್ಲ ಅವ್ರಿಗೆ ₹8.50 ಮಾಡಬೇಕಂತ ಹೇಳ್ತಾನೆ. ಅದಕ್ಕೆ ನಾನೇನು ಮಾಡ್ತೀನಿ, ಮಿನಿಮಮ್ ಚಾರ್ಜ್ ಎಷ್ಟು, 100 ಪ್ಲಸ್ ಬ್ರ್ಯಾಕೆಟ್ಸ್ ಓಪನ್ 100 ಇಂಟು ₹7.50 ನೋಡಿ, 100 ಇಂಟು ₹7.50 ಪ್ಲಸ್ ಬ್ರ್ಯಾಕೆಟ್ಸ್ ಓಪನ್ ಯೂನಿಟ್ಸ್ ಮೈನಸ್ 100. ಅಂದರೆ ಇಲ್ಲೇನಾಯಿತು, ಸೊ ನಾವು ಅವನು ಎಷ್ಟು 120 ಯೂನಿಟ್ಸ್ ಏನಾದರೂ ಕನ್ಸ್ಯೂಮ್ ಮಾಡಿದ್ದಾನೆ ಅಂದರೆ 120 ಮೈನಸ್ 100 ಎಷ್ಟಾಯಿತು, 20 ಆಯಿತು. ಆ 20ಗೆ ಮಾತ್ರ ₹8.50 ಅಂತ ಏನು ಮಾಡ್ತಾನೆ, ಚಾರ್ಜ್ ಮಾಡ್ತಾನೆ. ವೇರ್ ಎಲ್ಲಿ ಯೂನಿಟ್ಸ್ ಗ್ರೇಟರ್ ದೆನ್ 100 ಸೆಮಿಕೋಲನ್ ಹಾಕ್ತೀನಿ. ಅಂದರೆ ಇದರ ಅರ್ಥ ನೋಡಿಲ್ಲ, ಇದು ಬಂದುಬಿಟ್ಟು ಯಾರೆಲ್ಲ 100ಗಿಂತ ಕಮ್ಮಿ ಯೂಸ್ ಮಾಡಿರ್ತಾರೋ ಅವ್ರಿಗೆ ಮಿನಿಮಮ್ ಚಾರ್ಜ್ ₹100 ಪ್ಲಸ್ ಎಷ್ಟು ಯೂನಿಟ್ಸ್ ಕನ್ಸ್ಯೂಮ್ ಮಾಡಿರ್ತಾರೋ ಅದಕ್ಕೆ ₹7.50 ಅಂತ ಬೀಳುತ್ತೆ. ಯಾರಿಗೆ 100 ಯೂನಿಟ್ಸಿಂದ ಕಮ್ಮಿ ಕನ್ಸ್ಯೂಮ್ ಮಾಡಿರೋರಿಗೆ. ಇದು ಬಂದು ಎಲ್ಲ ಕಸ್ಟಮರ್ಸು ₹100 ಮಿನಿಮಮ್ ಚಾರ್ಜು ಪ್ಲಸ್ಸು ಏನು ಹೇಳ್ತಾನೋ 100ಗಿಂತ ಜಾಸ್ತಿ ಯೂಸ್ ಮಾಡಿರೋರಿಗೆ ಎಷ್ಟು ರೂಪಾಯಿಂದ ಹಾಕಬೇಕು, ₹8.50 ಹಾಕಬೇಕು. ಬಟ್ ಸ್ಟಾರ್ಟಿಂಗ್ 100 ಯೂನಿಟ್ಸ್ ಎಷ್ಟು ಹಾಕ್ತೀವಿ ನಾವು, ₹7.50 ಎಂಟ್ರ್ ಮಾಡ್ತೀನಿ. ಓಕೆ ಅಂತ ಬಂತು. ನೆಕ್ಸ್ಟ್ ನೋಡಿ, ಈಗ 6th ಕ್ವಶನ್ ಇದೆ, ಡಿಸ್ಪ್ಲೇ ದಿ ಮ್ಯಾಕ್ಸಿಮಮ್ ಮಿನಿಮಮ್ ಆ್ಯಂಡ್ ಟೋಟಲ್ ಬಿಲ್ ಅಮೌಂಟ್ ಅಂತ ಕೊಟ್ಟಿದ್ದಾನೆ. ಸೊ ಮ್ಯಾಕ್ಸಿಮಮ್ ಎಷ್ಟು, ಮಿನಿಮಮ್ ಎಷ್ಟು, ಮತ್ತು ಟೋಟಲ್ ಬಿಲ್ಲು ಎಷ್ಟಾಗಿದೆ, ಆವ್ರೇಜು, ಇವೆಲ್ಲ ಕೇಳಿದ್ದಾನೆ. ಸೊ ಇದಕ್ಕೆ ಕಮೆಂಟ್ ಬಂದುಬಿಟ್ಟು ಸೆಲೆಕ್ಟ್ ಮ್ಯಾಕ್ಸ್ ಬ್ರ್ಯಾಕೆಟ್ಸ್ ಓಪನ್ ಬಿಲ್ ಅಮೌಂಟ್ ಬ್ರ್ಯಾಕೆಟ್ಸ್ ಕ್ಲೋಸ್ ಮಿನಿಮಮ್ ಬಿಲ್ ಅಮೌಂಟ್ ಬ್ರ್ಯಾಕೆಟ್ಸ್ ಕ್ಲೋಸ್ ಟೋಟಲ್ ಬೇಕು, ಅದಕ್ಕೆ ಸಮ್ ಆಫ್ ಬಿಲ್ ಅಮೌಂಟ್ ಬ್ರ್ಯಾಕೆಟ್ಸ್ ಕ್ಲೋಸ್ ಆವ್ರೇಜ್ ಬೇಕು ಅಂದ್ಕೊಳ್ಳಿ, AVG ಬ್ರ್ಯಾಕೆಟ್ಸ್ ಓಪನ್ ಬಿಲ್ ಅಮೌಂಟ್ ಬ್ರ್ಯಾಕೆಟ್ಸ್ ಕ್ಲೋಸ್ ಫ್ರಮ್ ಯಾವ ಟೇಬಲ್, ಎಲ್ಲಿಂದ, ಬೆಸ್ಕಾಮ್ ಅಂತ ಟೇಬಲಿಂದ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿರೋಂಥ ಫಂಕ್ಷನ್ಸ್ ಏನಿದೆ, ಮ್ಯಾಕ್ಸ್ ಫಂಕ್ಷನ್, ಮಿನ್ ಫಂಕ್ಷನ್, ಸಮ್ ಫಂಕ್ಷನ್, ಆವ್ರೇಜ್ ಫಂಕ್ಷನ್ ಅಂತ, ಇವು 4 ಸಹ ಅಗ್ರಿಗೇಟ್ ಫಂಕ್ಷನ್ಸು. ಸೊ ಎಕ್ಸಾಮಲ್ಲಿ ಕೇಳ್ತಾರೆ, ಎಲ್ಲ ಕರೆಕ್ಟಾಗಿದೆಯಲ್ಲ ಒಂದು ಚೆಕ್ ಮಾಡ್ಕೊಂಡು ಒಂದ್ಸತಿ ಮಾಡಿಕೊಂಡು ಎಂಟ್ರ್ ಮಾಡಿ. ನೋಡಿ, ಮ್ಯಾಕ್ಸಿಮಮ್ ಬಿಲ್ ಅಮೌಂಟ್ ಎಷ್ಟು, 1683, ಮಿನಿಮಮ್ ಎಷ್ಟು, 685, ಮತ್ತು ಸಮ್ ಎಷ್ಟು, ಟೋಟಲ್ ಎಷ್ಟಾಯಿತು, 4428, ಆವ್ರೇಜ್ ಎಷ್ಟಿದೆ, 1119. ಸೊ ಇವಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಬೆಸ್ಕಾಮ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಏನಾಯ್ತು ಅಂತ ನೋಡಿ, ದಿಸ್ ಈಸ್ ದಿ ಔಟ್ಪುಟ್ ಆಫ್ ದಿ ಟೇಬಲ್.
ಬೆಸ್ಕಾಮ್ ಟೇಬಲ್ಲು 4 ಮಾತ್ರ ಇತ್ತು. ಒಂದನ್ನು ನಾವು ಆ್ಯಡ್ ಮಾಡಿದ್ವಿ ಬಿಲ್ ಅಮೌಂಟ್ನ. ಇದನ್ನೆಲ್ಲ ಏನು ಮಾಡಿದ್ವಿ, ಕ್ಯಾಲ್ಕುಲೇಷನ್ ಮಾಡಿದ್ವಿ. ಈಗ ಟೇಬಲ್ ಅಬ್ಸರ್ವ್ ಮಾಡಿ, ಮ್ಯಾಕ್ಸಿಮಮ್ ಎಷ್ಟಿದೆ ಇದರಲ್ಲಿ 1683, ಮಿನಿಮಮ್ ಎಷ್ಟಿದೆ 685, ಮತ್ತು ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 4478, ಮತ್ತು ಆ್ಯಾವ್ರೇಜ್ ನೋಡಿದ್ರೆ 1119 ಏನಾಗಿದೆ ಆವ್ರೇಜ್ ಇದೆ. ಸೊ ಇಷ್ಟು 6 ಕ್ವಶನ್ಸ್ ಕೇಳಿರೋದು. ಇನ್ನೊಂದು ಲಾಸ್ಟ್ ಒಂದಿದೆ, ಲಿಸ್ಟ್ ಆಲ್ ದಿ ಬಿಲ್ಸ್ ಜನರೇಟೆಡ್ ಇನ್ ಎ ಸಾರ್ಟೆಡ್ ಆರ್ಡರ್ ಬೇಸ್ಡ್ ಆನ್ ನಂಬರ್. ನಂಬರ್ ಮೇಲೆ ಬೇಸ್ ಆಗಿಬಿಟ್ಟು ಏನು ಮಾಡಿ ಅಂತ ಹೇಳ್ತಾರೆ ನಾವು, ಎಲ್ಲ ಬಿಲ್ಸ್ನ ಏನು ಮಾಡಬೇಕು ಜನ್ರೇಟ್ ಮಾಡಿ ಅಂತ ಹೇಳ್ತೇವೆ. ಸೊ ನಾನು ಸೆಲೆಕ್ಟ್ ಯಾವುದ್ರ ಬೇಸ್ ಮೇಲೆ, ಸೆಲೆಕ್ಟ್ ನಂಬರ್ ಫ್ರಮ್ ಎಲ್ಲಿಂದ, ಬೆಸ್ಕಾಮ್ ಅಂತ ಟೇಬಲ್, ಆರ್ಡರ್ ಬೈ ಯಾವುದು ಆರ್ಡರ್ ಬೈ ರೋಲ್ ನಂಬರ್ ಆರ್ಡರ್ ಪ್ರಕಾರ ಇರಬೇಕು ಅಂತ ಹೇಳಿದ್ದಾನೆ. ಸೆಮಿಕಾಲನ್ ಹಾಕ್ತೀನಿ, ಎಂಟರ್ ಮಾಡ್ತೀನಿ. ಈಗ ಅಬ್ಸರ್ವ್ ಮಾಡಿ 4 ರೆಕಾರ್ಡ್ಸು B101, B102, B105, B107 ಅಂತ ಬಂದಿದೆ. ಸೊ ಇಷ್ಟು ನಿಮ್ಮ SQL ಸೆಕೆಂಡ್ ಪ್ರೋಗ್ರಾಮ್ದು ಎಕ್ಸ್ಪ್ಲನೇಷನು. ಐ ಹೋಪ್ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.